ಬಸವರಾಜ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದಂತಹ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನು ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ಬಂದಿದ್ದೀನಿ, ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ. ಸಿಎಂ ಕುರ್ಚಿಯ ಆತಂಕದ ಬಗ್ಗೆ ಪರೋಕ್ಷ ಸಿಎಂ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಎಲ್ಲೋ ಒಂದ್ ಕಡೆ. ಇನ್ನು ಇರುವಷ್ಟು ದಿನ ಉತ್ತಮವಾಗಿ ಆಡಳಿತ ಮಾಡ್ತೀನಿ, ಆದ್ರೆ ವೈಯಕ್ತಿಕವಾಗಿ ನನ್ನ ಆಡಳಿತ ನನಗೆ ತೃಪ್ತಿ ಇದೆ. ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಮೀಸಲಾತಿ ಯೋಜನೆಯಲ್ಲಿ ಮೀಸಲಾತಿ ಕೊಟ್ಟಿದ್ದವ್ರಾ, ಇನ್ನು ಕಾಯ್ದೆ ಮಾಡಿದ್ದವ್ರಾ? ಈ ಮಾತನ್ನ ಜನರನ್ನ ಕೇಳಬೇಕು, ಬಿಜೆಪಿಯವರನ್ನ ಅಲ್ಲ. ಇನ್ನು ಅನ್ನಭಾಗ್ಯ ಕೊಟ್ಟವ್ರು ಯಾರು, ಕೃಷಿ ಭಾಗ್ಯ ಕೊಟ್ಟವ್ರು ಯಾರು, ಗ್ಯಾರಂಟಿ ಯೋಜನೆಗಳನ್ನ ತಂದವ್ರು ಯಾರು? ಏನ್ ಇಲ್ಲದ ಈ ರೀತಿ ಮಾಡೋದಕ್ಕೆ ಆಗತ್ತಾ? ಇನ್ನು ಅವ್ರೇನ್ ಮಾಡಿದ್ದಾರೆ ಅಂತ ಅವರೇ ಹೇಳಿ ನೋಡೋಣ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಕಾಯ್ದೆಯಾಗಿ ಮಾಡಿರ್ತಕ್ಕಂಥ ಅರಸೋರ ಸಾಧನೆಯನ್ನು ಹಿಂದಿಕ್ಕಿದ್ರಿ ಸರ್. ಈಗ ನಿಮ್ಮ ಚಿಂತನೆಗಳು ಯಾವ ರೀತಿ ಇರ್ತಾವೆ? ಇನ್ನೊಂದು ಕಾಯ್ದೆಗಳೇನಾಗ ಆಗ್ತಾವ? ಜನರ ಆಶೀರ್ವಾದ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಎಷ್ಟು ದಿನ ಇರ್ತೀವಿ ಗೊತ್ತಿಲ್ಲ, ಇಲ್ಲಿವರೆಗೆ ಬಂದಿದ್ದೀವಿ. ಮುಂದೇನು ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ತೃಪ್ತಿ ಇದೆಯಾ ಸರ್? ಅರಸೋರ ಸಾಧನೆ ತೃಪ್ತಿ ಇದೆಯಾ ಸರ್? ತೃಪ್ತಿ ಇದೆಯಾ ಅಂತ? ನನ್ನ ಆಡಳಿತ ತೃಪ್ತಿ ಇದೆ. ಈ ಚಿಂತನೆಗಳನ್ನ ಕಾಯ್ದೆಯಾಗಿ ಮಾಡಿರ್ತಕ್ಕಂಥ ಅರಸೋರ ಸಾಧನೆಯನ್ನು ಹಿಂದಿಕ್ಕಿದ್ರಿ ಸರ್. ಈಗ ನಿಮ್ಮ ಚಿಂತನೆಗಳು ಯಾವ ರೀತಿ ಇರ್ತಾವೆ? ಇನ್ನೊಂದು ಕಾಯ್ದೆಗಳೇನಾಗ ಆಗ್ತಾವ? ಜನರ ಆಶೀರ್ವಾದ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಎಷ್ಟು ದಿನ ಇರ್ತೀವಿ ಗೊತ್ತಿಲ್ಲ, ಇಲ್ಲಿವರೆಗೆ ಬಂದಿದ್ದೀವಿ.